ಆಮೇಲೆ ಈಗ ಅವ್ರು ಯಾವ ಹೆಸರು ಹೇಳಿದ್ರು ಬರೆಯಕ್ಕೆ ಬರಲ್ಲ ಸರ್. ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಮಗು ಅವಾಗ ಹೆಂಗ್ ಬರೆಯುತ್ತೆ ಸರ್? ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಯಾವ ಲೆವೆಲ್ಗೆ ಇದೆ ಅಂತ ನೀವು ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಮೇಡಮ್. ಈಗ ಸ್ಟಾರ್ಟಿಂಗ್ ನಲ್ಲಿ ತಿರುಗಿ ಹೋಗ್ಬೇಕಂತ ನಾವು ಹೇಳಕತ್ತೀವಿ. ನೀವು ಹೇಳಿದ್ದೀರಾ ಸರ್, ಅವಳು ಚೆನ್ನಾಗಿದ್ದಾಳೆ, ಅದೇ ಕ್ಲಾಸಲ್ಲಿ ಅವ್ರಿಗೆ ಅದನ್ನ ಕಲ್ಸ್ಕೊಡ್ತಾರೆ. ಫೌಂಡೇಶನ್ ಕ್ಲಾಸಿಗೆ ಮಾತ್ರ ಅವ್ರಿಗೆ ಹಾಕಲ್ಲ ಸರ್. ನಿಮ್ಗೆ ಯಾವ ಶಿಕ್ಷಣ ಹಾಕಿರಿ? ನಾವು ಒನ್ ಇಯರ್ ಬಿಟ್ಟು ಕೇಳ್ತಾರೆ ಮೇಡಮ್, ಎಷ್ಟು ಇಂಪ್ರೂವ್ಮೆಂಟ್ ಆಗ್ಯಾಳ, ಏನು ನಮ್ಮ ಮಗುಗೆ ಬರೆಯಕ್ಕೆ ಬರುತ್ತೋ ಇಲ್ಲ ಚೆಕ್ ಮಾಡಿ ಸರ್. ಇವಾಗ 1 ಮಂತ್ ಬಿಟ್ಟು ನೀವು ಜಸ್ಟ್ ಜಾಯಿನ್ ಮಾಡಿ ಬರಬೇಕು ಅಂದರೆ 1 ಮಂತ್ ಅಲ್ಲ ಮೇಡಮ್, 6 ಮಂತ್ ಬಿಟ್ಟು ಕೇಳ್ತೀವಿ ಮೇಡಮ್. ಕೇಳಿ ಸರ್, ಬನ್ನಿ ಸರ್, ರೆಗ್ಯುಲರ್ ಆಗಿ ಪೇರೆಂಟ್ಸ್ ಮೀಟಿಂಗ್ ಬನ್ನಿ. ಇಲ್ಲಿ ನಾವೆಷ್ಟು ಕಲಿಸ್ಕೊಡ್ತೀವೋ ಅದನ್ನು ರಿಪೀಟ್ ಮಾಡೋ ಜವಾಬ್ದಾರಿ ಪೇರೆಂಟ್ಸ್ಗಳದೇ. ಫಾರ್ ಎಕ್ಸಾಂಪಲ್ ನಾನಿವತ್ತು 1 to 10 ಕಲಿಸ್ಕೊಟ್ಟಿದ್ದೀವಿ ಸ್ಕೂಲಲ್ಲಿ ಅಂದರೆ ಆ 1 to 10 ಮನೆಯಲ್ಲಿ ಒಂದ್ಸರಿ ಓದಿಸೋ ಜವಾಬ್ದಾರಿ ಪೇರೆಂಟ್ಸ್ದೇ ಆಗಿರುತ್ತೆ. ದಯವಿಟ್ಟು ಇದನ್ನು ನೀವು ನೆನ್ಪಿಟ್ಕೋಬೇಕು. ಟೇಕ್ ದ ಮೈಕ್. ಎನಿಬಡಿ ಎಲ್ಸ್ ವಾಂಟ್ ಟು ಟಾಕ್? ಸರ್, ಯಾರ್ದಾದ್ರೂ ಏನಾದರೂ ಇದೇನೋ ಪ್ರಾಬ್ಲಮ್ಮು? ಮೊನ್ನೆ 8ನೇ ಕ್ಲಾಸಿನ ಕ್ಲಾಸ್ ಟೀಚರ್ಸ್ ಯಾವ ಸರ್ ಹೇಳಿದ್ರು, ಓಕೆ, ನಮ್ಮ ಮಕ್ಕಳು ಏನಾದರೂ ಸರಿಯಾಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂತಂದರೆ, ಮನೆಯಲ್ಲಿ ರೀಡಿಂಗ್ ಮಾಡಿಲ್ಲ ಅಂತಂದರೆ ಅದನ್ನ ಗುರುತಿಸಿ ಮೇಡಮ್ ಅವರು ಕಾಲ್ ಮಾಡ್ತಾರೆ. ಇದು ಕಂಟಿನ್ಯೂ ಆಗಿ ಆಗಬೇಕು. ಯಾಕಂತಂದರೆ ಕೆಲವೊಬ್ಬರು ಪೇರೆಂಟ್ಸ್ ನೀವು ಹೇಳ್ದಂಗೆ ಯಾವುದೋ ಒತ್ತಡದ ಕೆಲಸದಲ್ಲಿ ಇರ್ತಾರೆ, ಮಕ್ಕಳ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಏನಾದರೂ ಮಕ್ಕಳಲ್ಲಿ ನೀವು ಮತ್ತೆ ಏನಾದರೂ ಪೇರೆಂಟ್ಸು ಏನಾದರೂ ಕೋಪ ಮಾಡ್ಕೊತಾರೆ, ನಮ್ಮ ಮಕ್ಕಳು ಏನಾದರೂ ಸ್ವಲ್ಪ ಇಂಟೆಲಿಜೆಂಟ್ ಆಗಿಲ್ಲ ಅಂತಂದ್ರೆ ಮನಸ್ಸು ನೋವು ಮಾಡ್ಕೊತಾರೆ ಅಂಥೇಳಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಮ್ಮ ಮಕ್ಕಳದ್ದು ಏನಿರುತ್ತೆ ಅದನ್ನು ನೇರವಾಗಿ ಹೇಳಿ. ಅದನ್ನು ನಾವೇನು ಮಾಡ್ತೇವೆ, ಮಕ್ಕಳನ್ನು ಸ್ವಲ್ಪ ಇನ್ನೊಂದಿಷ್ಟು ತಿದ್ಕೊಳ್ಳಿಕ್ಕೆ ಅವರಿಗೆ ಬುದ್ಧಿವಾದ. ಅವ್ರ ಕ್ಲಾಸ್ ಟೀಚರಿಂದ ಕಾಲ್ ಬರುತ್ತೆ, ಹೇಗೆ ಮಾಡ್ತಿದ್ದಾನೆ, ಹೇಗೆ ಓದ್ತಿದ್ದಾನೆ ಅಂತ. ನಾವು ಮಾಡ್ತಿದ್ದೀವಿ ಅಂತಲೇ ನೀವು ಹೇಳಿದ್ರಿ, ಬಟ್ ನಮಗಾಗೋ ಪ್ರಾಬ್ಲಮ್ ನಾನು ಮಾತಾಡಬೇಕು, ಟೀಚರ್ಸ್ಗಾಗೋ ಪ್ರಾಬ್ಲಮ್ ಅಂತ. ಕಾಲ್ ಮಾಡ್ತೀವಿ, ಮನೆಗೆ ಹೋದ್ಮೇಲೆ ಮಾಡ್ತೀನಿ ರೀ, ಓವರ್, ವಿ ವಿಲ್ ನಾಟ್ ಗೆಟ್ ಬ್ಯಾಕ್ ದ ಕಾಲ್. ಮತ್ತೆ ಮಾಡಿರ್ತೀವಿ, ದೇ ವಿಲ್ ನಾಟ್ ರಿಸೀವ್ ದ ಕಾಲ್. ಮಕ್ಕಳಿಗೆ ಕೆಲವೊಂದು ಪೇರೆಂಟ್ಸ್ ದೇ ಆರ್ ವೆರಿ ಕೋಆಪರೇಟಿವ್, ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಬಟ್ ಸಮ್ ಪೇರೆಂಟ್ಸ್ ದೇ ವೋಂಟ್ ಪಿಕ್ ದ ಕಾಲ್. ಅಪ್ಪ ಇವ್ರು ಯಾಕೆ ಫೋನ್ ಮಾಡಿದ್ದಾರೆ, ಇವಾಗ ಏನು ಹೇಳ್ತಾರೆ? ನಿಮ್ಮ ಮಗು ಬಗ್ಗೆ ಹೇಳ್ತಿದ್ರೆ ನಿಮಗೆ ಕೇಳೋಕ್ಕೆ ಇಂಟ್ರೆಸ್ಟೇ ಇಲ್ವಾ? ಮೈ ಕ್ವೆಶನ್, ನಾವು ಕಾಲ್ ಮಾಡ್ತಿರೋದೇ ನಿಮ್ಮ ಮಗು ಬಗ್ಗೆ ಹೇಳೋದಕ್ಕೆ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಲಿಸನ್ ಅಬೌಟ್ ಯುವರ್ ಚೈಲ್ಡ್, ದೆನ್ ವೈ ಯು ಆರ್ ಸ್ಟ್ರಗ್ಲಿಂಗ್ ಇನ್ ಯುವರ್ ಲೈಫ್? ಏನಕ್ಕೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಕಷ್ಟಪಡ್ತಿದ್ದೀರಾ ನಿಮ್ಮ ಲೈಫಲ್ಲಿ? ನಿಮ್ಮ ಮಗು ಬಗ್ಗೆ ನಿಮಗೆ ಬೇಕಾಗಿಲ್ಲ ಅಂದರೆ ಇನ್ನು ಏನಕ್ಕೆ ಸ್ಟ್ರಗಲ್ ಆಗ್ತಿದ್ದೀರಾ? ಯಾರ ಸಲುವಾಗಿ ನೀವು ಕಷ್ಟಪಡ್ತಿದ್ದೀರಾ? ಐ ಹ್ಯಾವ್ ಸೀನ್ ಮೆನಿ ಟೈಮ್ಸ್. ನಾನು ಟೀಚರ್ಸ್ ಕಾಲ್ ಮಾಡ್ಬೇಕಾದ್ರೆ ಅಲ್ಲಿ ಕೇಳ್ತಿರ್ತೀನಿ. ಆ್ಯಂಡ್ ಹೈಸ್ಕೂಲ್ ಮಕ್ಕಳಿಂದ ಹೆಂಗೆ ಬರುತ್ತಂದರೆ, ನಮ್ಮ ಕಾಲನ್ನು ಡೈವರ್ಟ್ ಲಿಸ್ಟಿಗೆ ಹಾಕಿರ್ತಾರೆ, ನಮ್ಮ ನಂಬರ್ಸನ್ನು ಬ್ಯುಸಿ ಅಂತ ಬರುತ್ತೆ 1 ರಿಂಗಿಗೆ. ದಯವಿಟ್ಟು ಯಾರ್ಯಾರು ಮೊಬೈಲ್ಸಲ್ಲಿ ನಮ್ಮ ನಂಬರ್ಸ್ ಡೈವರ್ಟ್ ಲಿಸ್ಟಿಗೆ ಹಾಕಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ, ದಯವಿಟ್ಟು ಅದನ್ನು. ಇವಾಗ ಎಲ್ಲ ಸಬ್ಜೆಕ್ಟಿಗೆ ಯಾವ ಸಬ್ಜೆಕ್ಟ್ ಹಿನ್ನಡೆಯಾಗೇನ ಅದನ್ನು ಪೇರೆಂಟ್ಸ್ ಮಿಸ್ ಕಡ್ಲಿದ್ದ ನಮಗೆ ಪೇರೆಂಟ್ಸಿಗೆ ಕಾಲು ಬರಂಗೆ ಆಗ್ಬೇಕು. ಅಂದ್ರೆ ಅದರ ಅರ್ಥ ಏನಂದ್ರೆ ಯಾವ ಸಬ್ಜೆಕ್ಟಿಗೆ ಹಿನ್ನಡೆಯಾಗೇನ ಅಂಬೋದು ಪೇರೆಂಟ್ಸಿಗೆ ಗೊತ್ತಾಗುತ್ತೆ. ಸರ್ ಕೇಳಿದರೆ ಚೆನ್ನಾಗೇ ಇದೆ, ಬಟ್ ಪ್ರಾಕ್ಟಿಕಲಿ ಹೆಂಗೆ ಪ್ರಾಬ್ಲಮ್ ಬರುತ್ತೆ ಅಂದರೆ, if one teacher, 6 teachers are there for him, they are the class teachers for different classes. ಸೊ ಅವ್ರ ಕ್ಲಾಸ್ ಅವ್ರಿಗೂ ಮಾಡಿ ಅದಕ್ಕೆ ಪೇರೆಂಟ್ಸ್ ಮೀಟಿಂಗ್ ಹಾಕೋದು ನಾವು. ಪೇರೆಂಟ್ಸ್ ಮೀಟಿಂಗ್ ವೈ ವಿ ಆರ್ ಟೇಕಿಂಗ್, ಯು ಆರ್ ಕಮಿಂಗ್ ಹಿಯರ್, ಅಟೆಂಡಿಂಗ್, ಟಾಕಿಂಗ್ ಟು ದ ಕ್ಲಾಸ್ ಟೀಚರ್, ಟಾಕಿಂಗ್ ಟು ದ ಸಬ್ಜೆಕ್ಟ್ ಟೀಚರ್ ಆಲ್ಸೋ. ನೀವು ಕ್ಲಾಸ್ ಟೀಚರ್ ಜೊತೆ ಮಾತಾಡೇನು ಹೋಗಬಾರ್ದು, ಸಬ್ಜೆಕ್ಟ್ ಟೀಚರ್ ಜೊತೆನೂ ಮಾತಾಡ್ಕೊಂಡು ಹೋಗಬೇಕು. ಪ್ರತಿಯೊಬ್ಬರು ನಿಮಗೆ ಮಾಡಬೇಕಂದ್ರೆ ನಾವು ಅವ್ರಿಗೆ ಕೊಟ್ಟಿರೋದೇ ಒಂದೇ ಪೀರಿಯಡ್, 40 minutes ಲೀಜರ್ ಕೊಟ್ಟಿರ್ತೀವಿ. ಅವ್ರು ಯಾವಾಗಾದರೂ ಇನ್ನು ಬೇರೆ ಲೀಜರ್ ಸಿಕ್ಕಾಗ ಮಾತ್ರ ಕಾಲ್ಸ್ ಮಾಡ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರಿಗೆ ನಾವು ರೆಸ್ಟ್ ಕೊಡೋದು 40 ನಿಮಿಷ ಮಾತ್ರ. ಆ 40 ನಿಮಿಷದಲ್ಲೇ ತಿಂಗ್ಳಕ್ಕೆ 2 ಸರಿ ಅವರು ಪೇರೆಂಟ್ಸಿಗೆ ಕಾಲ್ ಮಾಡಬೇಕು. ತಿಂಗ್ಳಕ್ಕೆ 2 ಸರಿ ಮಾಡಬೇಕಂದ್ರೆ ಅವರಿಗೆ ಲೀಜರ್ ಇದ್ದಾಗ ಅವ್ರು ಕಾಲ್ಸ್ ಮಾಡಬೇಕಂದ್ರೆ ಅವ್ರಿಗೆ 1 ವಾರ ಬೇಕು ಅವ್ರ ಕ್ಲಾಸ್ ಕಾಲ್ಸ್ ಕಂಪ್ಲೀಟ್ ಮಾಡೋಕ್ಕೆ. 1 ವಾರ ಲೀಜರ್ಸ್ ಸ್ಯಾಕ್ರಿಫೈಸ್ ಮಾಡಿಕೊಂಡು ನಿಮಗೆ ಕಾಲ್ಸ್ ಮಾಡ್ತಾರೆ ಅವರು. ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ ಮಾಡಬೇಕಂದ್ರೆ ಅವ್ರಿಗೆ ಒಂಚೂರಾದರೂ ರೆಸ್ಟ್ ಸಿಗಲ್ಲ. ಇನ್ನು ಮನೆಗೆ ಹೋದ್ಮೇಲೆನೂ ಮಾಡಬೇಕಾಗುತ್ತೆ. ಮನೆಗೆ ಹೋದ್ಮೇಲೆ ನಾನಿವಾಗ ಅದನ್ನು ಹೇಳೋದಕ್ಕೂ ಅವರು ದೇ ವಿಲ್ ಹ್ಯಾವ್ ದೇರ್ ಓನ್ ಫ್ಯಾಮಿಲೀಸ್. ಸ್ಕೂಲ್ ಈಸ್ ನಾಟ್ ಜಸ್ಟ್ ದೇರ್ ಲೈಫ್. ಅವ್ರ ಲೈಫ್ ಬರೀ ಸ್ಕೂಲ್ ಅಷ್ಟೇ ಅಲ್ಲ, ಅವರು ದೇ ವಿಲ್ ಹ್ಯಾವ್ ದೇರ್ ಓನ್ ಹೆಡ್ಏಕ್ಸ್ ಅಟ್ ಹೋಮ್. ಅಲ್ಲಿನೂ ನಿಮಗೆ ತಗೊಂಡು ಅವ್ರ ಫ್ಯಾಮಿಲಿಯವ್ರ ಜೊತೆ ಮನೆಗೂ ಬಂದಮೇಲೆ ಸ್ಕೂಲೇನಾ ನಿನಗೆ ಅಂತ ಅನ್ಸ್ಕೋತಿದ್ದಾರೆ ಆಲ್ರೆಡಿ ನಮ್ಮ ಟೀಚರ್ಸ್. ಸಬ್ಜೆಕ್ಟ್ ಟೀಚರ್ಸ್ ಮಾಡೋದು ಕಷ್ಟ ಸರ್. ನಾನು ಫ್ರ್ಯಾಂಕಾಗೇ ಹೇಳ್ತಿದ್ದೀನಿ. ಮೀಟಿಂಗ್ ಬಂದಾಗ ನೀವು ಸಬ್ಜೆಕ್ಟ್ ಟೀಚರ್ಸ್ ಜೊತೆ ಮಾತಾಡ್ಕೋಬೇಕು.
ಅಷ್ಟು ಟೀಚರ್ ಜೊತೆ ಮಾತಾಡಬೇಕು. ಪುಷ್ ಮಾಡಿ ಮ್ಯಾಮ್ ಅಂತ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ ಬರುತ್ತೆ. ಒಂದೇ ಸಲ ಅವನಿಗೆ ಇಷ್ಟು ಬರ್ತಿಲ್ಲ, 8 ಬಂದಿದ್ದಾವೆ, 10 ಬಂದಿದ್ದಾವೆ, 15 ಬಂದಿದ್ದಾವೆ, 20ನೇ ಬರಬೇಕು, 80ನೇ ಬರಬೇಕು. ಎಕ್ಸ್ಪೆಕ್ಟೇಷನ್ಸ್ ಏನಿದೆ ನೋಡಿ ಇರ್ಬೋದು, ಬಟ್ ನಿಮ್ಮ ಮಗುವಿನ ಮೆಂಟ್ಯಾಲಿಟಿ, ಅವನ ಕ್ಯಾಪಬಿಲಿಟಿ ಮೇಲೆ ಆ ಎಕ್ಸ್ಪೆಕ್ಟೇಷನ್ಸ್ ಇರಬೇಕು. ಇಲ್ಲ ಅಂದಾಗ ಹೇಗಾಗುತ್ತೆ ಅಂದರೆ, ಪೇರೆಂಟ್ಸ್ ಮೀಟಿಂಗ್ ಹೆಂಗಾಗುತ್ತೆ ಅಂದರೆ, ಮಾರ್ಕ್ಸ್ ನೋಡ್ತಾರೆ, ಕೇಳ್ತಾರೆ, ಹೋಗ್ಬಿಡ್ತಾರೆ, ಬರೀತಾರೆ ಲೆಸ್ ಮಾರ್ಕ್ಸ್ ಇನ್ ಸೈನ್ಸ್, ನಾಟ್ ಟೀಚಿಂಗ್ ವೆಲ್. ನಾಟ್ ಟೀಚಿಂಗ್ ವೆಲ್ ಅಲ್ಲ ಅದು. ನಾಟ್ ಟೀಚಿಂಗ್ ವೆಲ್ ಅಂದರೆ ಅವ್ರಿಗೆ ಪಾಠ ಅರ್ಥ ಆಗಿಲ್ಲ ಅಂತ ಅರ್ಥ.